ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕುಂದಾ ಇವರಿಗೆ ಸ್ವಾಗತ. ರಾಹುಲ್ ತುಕಾರಾಂ ಪಾಂಡ್ವೆ ಅವರಿಗೆ ಬೀಳ್ಕೊಡುಗೆ. ರಾಹುಲ್ ತುಕಾರಾಂ ಪಾಂಡ್ವೆ ಕಾರ್ಯ ವಿಧಾನ ಮಾದರಿ. ಎಸ್ಪಿ ಪುಟ್ಟಮಾದಯ್ಯ. ವಿಶ್ವ ಜನಸಂಖ್ಯಾ ದಿನಾಚರಣೆ. 3 ವರ್ಷಗಳ ಅಂತರದಲ್ಲಿ ಹೆರಿಗೆಯಾಗಬೇಕು. ಜನಸಂಖ್ಯೆ ನಿಯಂತ್ರಣಕ್ಕೆ ಎಲ್ಲರ ಸಹಕಾರ ಅಗತ್ಯ. ಡಾಕ್ಟರ್ ವೈ ಸುರೇಂದ್ರ ಬಾಬು. ಈ ಖಾತಾ ಪರವಾನಿಗೆ ಲೈಸೆನ್ಸ್ ಸೇರಿ ವಿವಿಧ ಸಮಸ್ಯೆಗಳಿಗೆ ಶಾಸಕರ ನೇತೃತ್ವದಲ್ಲಿ ಪಾಲಿಕೆ ಆಯುಕ್ತರೊಂದಿಗೆ ಚರ್ಚೆ. ಸಾಯಿ ಧ್ಯಾನ ಮಂದಿರದಲ್ಲಿ ಗುರುಪೂರ್ಣಿಮಾ ಸಂಭ್ರಮ, ವಿಶೇಷ ಪೂಜೆ. ಕೆಐಎಡಿಬಿ ಅಧಿಕಾರಿಗಳ ವಿರುದ್ಧ ದಲಿತ ಸೇನೆಯಿಂದ ಆರೋಪ. ಅಮಾನತಿಗೆ ಆಗ್ರಹ. ಮಾರುತಿ. ಜುಲೈ 13ರಂದು ಪಂಚಾಕ್ಷರಿ ಗವಾಯಿಗಳ ಪುಣ್ಯಸ್ಮರಣೆ. ಸಂಗೀತ ಸಮ್ಮೇಳನ. ಸುಗುರೇಶ್ ಅಸ್ಕಿಹಾರ್. ಮಹಾನಗರ ಪಾಲಿಕೆ ಅಧ್ಯಕ್ಷರ ಮೇಲೆ ಒತ್ತಡ ಹಾಕಿ ರಜೆ. ಕಾಂಗ್ರೆಸ್ನಿಂದ ಪರಿಶಿಷ್ಟ ಜಾತಿಗೆ ಅನ್ಯಾಯ. ಎಂ ವಿರೂಪಾಕ್ಷಿ. ಜುಲೈ 13ರಂದು ಹೊಸಮನೆ ಪ್ರಕಾಶನದಿಂದ ಮಹಿಳಾ ಕಾವ್ಯ ಪ್ರಶಸ್ತಿ, ರಂಗಸಿರಿ ಪ್ರಶಸ್ತಿ ಪ್ರದಾನ. ಬಶೀರ್ ಅಹಮದ್ ಹೊಸಮನಿ. ಎರಡು 2017ರಲ್ಲಿ ನಡೆದ ಹಲ್ಲೆಗೆ ನ್ಯಾಯಾಲಯದಿಂದ ತೀರ್ಪು ಸ್ವಾಗತಾರ್ಹ. ಮಹಾಲಿಂಗ. ಜುಲೈ 15ರಂದು ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಅದ್ದೂರಿ ಆಚರಣೆ. ಗದ್ಯಪ್ಪ ಹಡಪದ. ದುಬಾರಿ ಬೆಲೆಗೆ ಮದ್ಯ ಮಾರಾಟ ತಡೆಗೆ ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆಯಿಂದ ಮನವಿ. ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಈಗ ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಾಗಿ ವರ್ಗಾವಣೆಯಾದ ರಾಹುಲ್ ತುಕಾರಾಂ ಪಾಂಡ್ವೆ ಅವರಿಗೆ ಬೀಳ್ಕೊಡುಗೆ ಹಾಗೂ ರಾಯಚೂರು ಜಿಲ್ಲಾ ಪಂಚಾಯತ್ಗೆ ಮುಖ್ಯ ಕಾರ್ಯನಿರ್ವಾಹಕರಾಗಿ ನಿಯುಕ್ತಿಗೊಂಡ ಈಶ್ವರ್ ಕುಮಾರ್ ಕಾಂಡು ಅವರಿಗೆ ಸ್ವಾಗತ ಕಾರ್ಯಕ್ರಮ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಂ ಪುಟ್ಟಮಾದಯ್ಯ, ಜಿಲ್ಲಾ ಕೇಂದ್ರದ ನಿರ್ವಹಣೆಯಲ್ಲಿ ಡಿಸಿ, ಎಸ್ಪಿ ಹಾಗೂ ಸಿಇಒ ಈ 3 ಹುದ್ದೆಗಳು ಅತ್ಯಂತ ಮುಖ್ಯವಾದವು. ಪಾಂಡ್ವೆ ಅವರು ಈ 3 ಪೈಕಿ ಒಂದಾದ ಮುಖ್ಯ ಕಾರ್ಯನಿರ್ವಾಹಕರ ಹುದ್ದೆಯನ್ನು ಅತ್ಯಂತ ಸಮರ್ಪಕವಾಗಿ ನಿಭಾಯಿಸಿದರು. ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರೊಂದಿಗೆ ವೇದಿಕೆ ಹಂಚಿಕೊಳ್ಳುವುದು ನನಗೆ ಗೌರವವಾಗುತ್ತಿತ್ತು. ಸಿಬ್ಬಂದಿಗಳ ಮೇಲಿನ ಕ್ರಮ ಕೈಗೊಳ್ಳುವ ಸಂದರ್ಭದಲ್ಲಿ ಅವರು ನೀಡುತ್ತಿದ್ದ ಸೂಕ್ಷ್ಮ ಸಲಹೆಗಳು ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡಲು ಹಾದಿಯಾಗಿದ್ದವು ಎಂದು ತಿಳಿಸಿದರು. ಅವರ ನಿರ್ವಹಣಾ ಶೈಲಿ ಶಿಸ್ತಿನ ಜೊತೆ ಮನುಷ್ಯತ್ವವನ್ನು ಒಳಗೊಂಡಿತ್ತು. ಅವರು ಅಧಿಕಾರಿಯಾಗಿದ್ದಷ್ಟೇ ಅಲ್ಲದೆ ತಮ್ಮ ಸರಳತೆಯಿಂದ ಜಿಲ್ಲೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ತಮ್ಮದೇ ಜ್ಞಾನದಿಂದ ಸಲಹೆಗಳನ್ನು ನೀಡುತ್ತಿದ್ದರು. ಅವರ ಮುಂದಿನ ಹುದ್ದೆಯಲ್ಲಿ ಅವರು ಇನ್ನೂ ಹೆಚ್ಚಿನ ಜನರಿಗೆ ಉತ್ತಮ ಸೇವೆ ನೀಡಲಿ ಎಂದು ಹಾರೈಸಿದರು.
ಸರ್ ಓಕೆ ಸರ್ 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 ಎಲ್ಲಿ ಸರ್ ಸರ್ ಬನ್ನಿ ಸರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಸರ್ ಆಗ್ರಿ ಸರ್ ಅಭಿಮಾನಿಗಳೇ ಅಣ್ಣ ಹಂಗೆ ಅನ್ಬೇಡ ಸರ್ ಸರ್ ಹೇಳಿ ಸರ್ 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 ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಓಕೆ ಸರ್ ಹೇಳಿ ಸರ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಂದ ಸರ್ ಸರ್ ಪ್ರಾಪ್ತವಾದ ಸರ್ ಸರ್ ಶಿಕ್ಷಣದ ಸಾಕ್ಷರತೆ ಇಲಾಖೆಯ ಉಪನಿರ್ದೇಶಕರ ಓಕೆ ಸರ್ ಪ್ರಾಪ್ತವಾದ ಸನ್ಮಾನವನ್ನು ಮಾಡಿ ದಯವಿಟ್ಟು ಒಂದು ಸೆಕೆಂಡಿಂದ ಎಲ್ಲರಿಗೂ ಅವಕಾಶ ಕೊಡಲಾಗುತ್ತದೆ ಜಿಲ್ಲಾ ಗೌರವದ ಸನ್ಮಾನ ಜೊತೆಗೆ ಓಕೆ ಸರ್ ಈ ಸೈಡಿಂದ ಬನ್ನಿ. ಜಿಲ್ಲಾಡಳಿತ ತಾವು ನೋಡಿದಾಗೆ ಪ್ರಮುಖವಾಗಿ 3 ಮುಖ್ಯ ಹುದ್ದೆಗಳನ್ನ ಆ ಹುದ್ದೆಗಳನ್ನ ಅಲಂಕರಿಸುವ ಅಧಿಕಾರಿಗಳ ಮೇಲೆ ಜಾಸ್ತಿ ಅವಲಂಬಿತವಾಗಿರುತ್ತದೆ. ತಮಗೆಲ್ಲ ಗೊತ್ತಿರೋಂಥ ವಿಚಾರ. ನಾನು ಮತ್ತೆ ಡಿ ಸಿ ಅವರು ಕಳೆದ ವರ್ಷ 24 ಜುಲೈನಲ್ಲಿ ವರದಿ ಮಾಡಿದ್ವಿ. ಅದಕ್ಕೆ ಹಿಂದೆನೆ ರಾಹುಲ್ ಅವರು ನಮಗಿಂತ ಒಂದು ವರ್ಷ ಹಿಂದೆ ಇತ್ತು ಅನ್ಸುತ್ತೆ 23 ಆಗಸ್ಟ್ ನಮ್ಮ ಒಂದು ಈ ಕೋಟೇಶನ್ ಆಗಿತ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಅಂದ್ರೆ ಎಲ್ಲೂ ಒಂದು ಸ್ಮಾಲ್ ಡಿಫರೆನ್ಸ್ ಆಫ್ ಒಪಿನಿಯನ್ ಮುಂದೆ ಇಲ್ಲ. ಯಾವುದೇ ಸರ್ಕಾರದ ಮುಖ್ಯ ಕಾರ್ಯಕ್ರಮಗಳಾಗಲಿ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳಾಗಲಿ ಒಟ್ಟೊಟ್ಟಿಗೆ ಹೋಗು ಒಂದೊಂದ್ಸರಿ ಒಂದೇ ವೇಗಲ್ಲಿ ನಾನು ಸಿ ಅವರು ಡಿ ಸಿ ಅವರು ಒಟ್ಟೊಟ್ಟಿಗೆ ಹೋಗು ನಮ್ಮ ತೀರ್ಮಾನದಲ್ಲಿ ಕೂಡ ಅಂತ ಬದಲಾವಣೆಗಳಾಗಲಿ ಅಥವಾ ಮಿಸ್ ಒಪಿನಿಯನ್ ಆಗಲಿ ಇವೆ. ಈ ಅದರಲ್ಲಿ ಸುಮಾರು ಫಂಕ್ಷನ್ಸ್ ನಾವು ಅಟೆಂಡ್ ಮಾಡಿದ್ದೀವಿ. ನಾನು ಮತ್ತೆ ಯಾವ್ದು ಅಕ್ಕಪಕ್ಕ ಅವರು ಕೆಲವೊಂದು ಮೀಟಿಂಗ್ ಅಲ್ಲಿ ಡೆವಲಪ್ಮೆಂಟಲ್ ಮೀಟಿಂಗ್ ಅಲ್ಲಿ ನೋಟ್ ಮಾಡೋರು. ಎಷ್ಟು ನಾನು ಪೊಲೀಸ್ ಜಾಸ್ತಿ ತರ್ಕಿಸ್ಕೊತಾರೆ ನಮಗೆ ಬರವಲ್ಲ ಅಂತ, ಬಟ್ ಪಾಯಿಂಟ್ಸ್ ಮಾಡ್ಕೊಳ್ಳೋರು ನಾನು ಸುಮ್ಮನೆ ಅಬ್ಸರ್ವ್ ಮಾಡೋದು ಸರ್. ಅಕ್ಯುರೇಟ್, ವೆರಿ ಅಕ್ಯುರೇಟ್, ಪಾಯಿಂಟ್ ಟು ಪಾಯಿಂಟ್ ಮಾಡ್ಕೊಳ್ಳೋರು. ಇಟ್ಸ್ ಎ ವೆರಿ ಬ್ರಿಲಿಯಂಟ್ ಆಫೀಸರ್. ನಮ್ಮ ಜಿಲ್ಲೆಯಲ್ಲಿ ತುಂಬಾ ಸಮರ್ಪಕವಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಎಂದೂ ಕೂಡ ಸಹಾಯಕ ಆಯುಕ್ತ ಗಜಾನನ ಬಾಲೆ ಮಾತನಾಡಿ, ಪಾಂಡ್ವೆ ಅವರು ಜೆಸ್ಕಾಂ ಎಂಡಿಯಾಗಿ ಕಲಬುರಗಿಯಲ್ಲಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಅವರೊಂದಿಗೆ ನಾನು ಕೆಲಸ ಮಾಡಿದ್ದೇನೆ. ಅವರು ಈಗ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರುವುದು ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಅವರ ಕಾರ್ಯನಿಷ್ಠೆ ಹಾಗೂ ಸ್ಪಷ್ಟತೆ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಹೇಳಿದರು. ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಹಾರಸಿದ್ದಪ್ಪ ಪೂಜಾರಿ, ಯೋಜನಾ ನಿರ್ದೇಶಕ ಶರಣ ಬಸವರಾಜ್, ಮುಖ್ಯ ಯೋಜನಾ ಅಧಿಕಾರಿ ಡಾಕ್ಟರ್ ಟಿ ರೋಣಿ, ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್ ಉಪಸ್ಥಿತರಿದ್ದರು. ಪ್ರತಿ ಮಗುವಿನ ಅಂತರ 3 ವರ್ಷ ಕಾಪಾಡಿಕೊಂಡು ಕುಟುಂಬ ಯೋಜನೆ ನಿಯಂತ್ರಣಕ್ಕೆ ಎಲ್ಲರೂ ಮುಂದಾಗಬೇಕೆಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ವೈ ಸುರೇಂದ್ರ ಬಾಬು ಹೇಳಿದರು. ಅವರನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ, ರಿಮ್ಸ್ ಬೋಧಕ ಆಸ್ಪತ್ರೆ ಹಾಗೂ ಇತರೆ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಜನಸಂಖ್ಯಾ ದಿನಾಚರಣೆ ಹಾಗೂ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಭಾರತ ದೇಶ ಹೊಂದಿದೆ. ಜನಸಂಖ್ಯೆ ಹೆಚ್ಚಳವಾದಂತೆ ಅನಾರೋಗ್ಯ, ನಿರುದ್ಯೋಗ, ಬಡತನ ಹೆಚ್ಚಳವಾಗಲು ಕಾರಣವಾಗುತ್ತಿದೆ. ತಾಯಿಯಂದಿರು ಮೇಲೆ ಹೆರಿಗೆಗರಾದರೆ
ನಿಶಕ್ತಿಯೊಂದಿಗೆ ಇತರ ಆರೋಗ್ಯ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಹುಟ್ಟು ಮಕ್ಕಳು ಸಹ ಅಪೌಷ್ಟಿಕತೆ ಆರೋಗ್ಯದಿಂದ ಇರಲು ಸಾಧ್ಯವಾಗುವುದಿಲ್ಲ. ಜಿಲ್ಲೆಯಲ್ಲಿ ಪ್ರತಿ ವರ್ಷ 40,000 ಹೆರಿಗೆ ಆಗುತ್ತಿದ್ದು, ನಿಯಂತ್ರಿಸಲು ತಾಯಂದಿರು 3 ವರ್ಷ ಅಂತರದಲ್ಲಿ ಮಗು ಪಡೆಯಬೇಕು. ಫಲವತ್ತತೆ ಪ್ರಮಾಣ ಜಿಲ್ಲೆಯಲ್ಲಿ ಹೆಚ್ಚಿದ್ದು, ಅನೇಕರು ವರ್ಷಕ್ಕೊಂದು ಮಕ್ಕಳು ಪಡೆಯುತ್ತಿರುವುದನ್ನು ನಿಲ್ಲಿಸಬೇಕು. ಜನಸಂಖ್ಯೆ ನಿಯಂತ್ರಣ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಈ ಒಂದು ಜಾತ್ರೆಗೆ ಚಾಲನೆ ನೀಡಬೇಕಾಗಿ ಕೋರ್ಕೊಳ್ತೀನಿ. ಸರಿ ನಡೆ ಮುಂದಕ್ಕೆ ನಡ್ರಿ. ಗೊತ್ತಿದ್ದಂಗೆ ಜನಸಂಖ್ಯೆ ಒಂದು ಸ್ಫೋಟ ಅಂತ ಕೇಳಿರಬೇಕು, ಜನಸಂಖ್ಯೆ ಒಂದು ನಿಯಂತ್ರಣ ಬಗ್ಗೆ ಕೇಳಿರಬೇಕು. ಮುಖ್ಯವಾಗಿ ಜನಸಂಖ್ಯೆ ಇವತ್ತು ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂದರೆ, ಜನಸಂಖ್ಯೆ ಹೆಚ್ಚಾಗೋದ್ರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ, ಜನಸಂಖ್ಯೆಯನ್ನು ಯಾವ ರೀತಿಯಾಗಿ ನಾವು ನಿಯಂತ್ರಣ ಮಾಡಬೇಕು, ಜನಸಂಖ್ಯೆಯಿಂದ ಆಗ್ತಕ್ಕಂಥ ಜಾಸ್ತಿ ಆದಮೇಲೆ ಆಗ್ತಕ್ಕಂಥ ಸಮಸ್ಯೆಗಳೇನು, ಮತ್ತು ಏನು ತಾಯಂದಿರು ಇವತ್ತು ಏನು ಘೋಷಣೆ ಆದಂದರೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ದೈಹಿಕ ಸಾಮರ್ಥ್ಯ ಇದ್ದಾಗ ಮತ್ತು ಸರಿಯಾದ ಹಂತದಲ್ಲಿ ಮಹಿಳೆಯರು ಅಥವಾ ಮಕ್ಕಳನ್ನು ಪಡೆಯಬೇಕು ಅನ್ನೋ ಒಂದು ಘೋಷದೊಂದಿಗೆ ಇವತ್ತು ನಾವು ಈ ವರ್ಷ ಚಾಲನೆ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಗೊತ್ತಿದ್ದಂಗೆ ಭಾಳಷ್ಟು ಇದು ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ, ಫಲವತ್ತತೆ ರೇಟ್ ಜಾಸ್ತಿ ಇರೋದ್ರಿಂದ ಕನಿಷ್ಠ ವರ್ಷಕ್ಕೆ 40,000 ಅಷ್ಟು ಪ್ರೆಗ್ನೆನ್ಸಿಗಳು ಅಥವಾ ಡೆಲಿವರೀಸ್ ಆಗ್ತವೆ. ಅದನ್ನು ಕಡಿಮೆ ಮಾಡ್ಕೊತ ಹೋಗಬೇಕಾಗಿದೆ. ಸೊ ಅದಕ್ಕೆ ಮುಖ್ಯವಾಗಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂದರೆ ಕುಟುಂಬ ಒಂದು ಏನು ಕಲ್ಯಾಣದ ಬಗ್ಗೆ ಅಥವಾ ಅದರ ಬಗ್ಗೆ ಸಂತಾನೋತ್ಪತ್ತಿ ದರ ಕಡಿಮೆ ಮಾಡಬೇಕಾದ್ರೆ ಮುಖ್ಯವಾಗಿ ಬರೀ ಪರ್ಮನೆಂಟ್ ಮೆಥಡ್ಸ್ಗಿಂತ ಅಂತರವಾದ ಹೆರಿಗೆಗಳನ್ನು ನಾವು ಅಳವಡಿಸಬೇಕಾಗ್ತದೆ. ವಿಶೇಷವಾಗಿ ಏನಂತಾರೆ ಇದು ಸ್ಪೇಸಿಂಗ್ ಮೆಥಡ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಇರ್ತಕ್ಕಂಥ ಸ್ಪೇಸಿಂಗ್ ಮೆಥಡಲ್ಲಿ ಕಾಪಾಟಿ ಇರ್ಬೋದು. ಈಗ ಅಂತರ ಇಂಜೆಕ್ಷನ್ಸ್ ಅಂತ ಬಂದಿದ್ದಾವೆ. ಕನಿಷ್ಠ 3 ವರ್ಷ ಮಹಿಳೆಯರು ಗ್ಯಾಪ್ ಇಟ್ಟರೆ ಏನಾಗುತ್ತೆ, ಆ 3 ವರ್ಷ ಮಗುಗೂ ದೊಡ್ಡದಾಗಿ ತಾನು ಆಡೋಕ್ಕೆ ಹೋಗ್ತದೆ ಮತ್ತು ತಾಯಿ ಕೂಡ ದೈಹಿಕವಾಗಿ ಚೆನ್ನಾಗಿ ಮತ್ತೆ ಒಂದು ಮಗುವನ್ನು ಪಡೆಯುವಂಥ ಪರಿಸ್ಥಿತಿ, ಆಕೆಗೆ ಆ ದೈಹಿಕದಲ್ಲಿ ಸಾಮರ್ಥ್ಯ ಬರುತ್ತೆ. ಇನ್ನೊಂದು ಡೆಲಿವರಿ ಒಂದು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಅಥವಾ ಏನು ಅದರ ಶಕ್ತಿ ಕೊಡೋಕ್ಕೆ ಆಗುತ್ತೆ. ಆದರೆ 1 ವರ್ಷ ಬಿಟ್ಟು 1 ವರ್ಷ ಆದರೆ ಅಲ್ಲಿ ಏನಾಗುತ್ತೆ, ತಾಯಿಗೂ ತೊಂದರೆಗಳಾಗುತ್ತೆ. ಹುಟ್ಟುವ ಮಗು ಕೂಡ ಕಡಿಮೆ ತೂಕ ಮಗು ಹುಟ್ಟೋದ್ರಿಂದ ಮತ್ತು ತಾಯಿಗೂ ತೊಂದರೆ, ಮಗುಗೂ ತೊಂದರೆ. ಅದಕ್ಕೆ ಕನಿಷ್ಠ 3 ವರ್ಷ, ಅದಕ್ಕಿಂತ ಜಾಸ್ತಿ ಇದ್ರೂ ಇದಿಲ್ಲ. ಹಾಗಾಗಿ ಆ 3 ವರ್ಷದಲ್ಲಿ ಯಾರು ಮಹಿಳೆಯರು ಗರ್ಭವನ್ನೆಲ್ಲ. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಜಯಶಂಕರ್, ಡಾಕ್ಟರ್ ಶಾಕೀರ್, ಡಾಕ್ಟರ್ ಗಣೇಶ್, ಡಾಕ್ಟರ್ ನಂದಿತಾ, ಅನೇಕ ವೈದ್ಯರು, ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯರು, ಸಿಬ್ಬಂದಿಗಳು ಭಾಗಿಯಾದರು. ನಗರದ ವ್ಯಾಪಾರಸ್ಥರು ಹಾಗೂ ಉದ್ಯಮಿಗಳು ಎದುರಿಸುತ್ತಿರುವ ವ್ಯಾಪಾರ ಪರವಾನಗಿ, ಇ ಖಾತಾ ಅಪ್ಡೇಷನ್, ಆಸ್ತಿ ತೆರಿಗೆ, ಘನ ತ್ಯಾಜ್ಯ ನಿರ್ವಹಣಾ ವೆಚ್ಚ ಸೇರಿದಂತೆ ಇತ್ಯಾದಿ ವಿಷಯಗಳಲ್ಲಿ ಸ್ಪಷ್ಟತೆ ಹಾಗೂ ಸೂಕ್ತ ವ್ಯವಸ್ಥೆ ಮಾಡುವಂತೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ರಾಯಚೂರು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರೊಂದಿಗೆ ಸಭೆ ನಡೆಸಿ ಚರ್ಚಿಸಲಾಯಿತು. ನಗರದ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ವ್ಯಾಪಾರಸ್ಥರು ಹಾಗೂ ಸಂಘಟನೆಯ ಪ್ರಮುಖರು ಭಾಗವಹಿಸಿ ಕರ್ನಾಟಕ ಮಹಾನಗರ ಪಾಲಿಕೆ ಕಾಯ್ದೆ 1976ರ ಸೆಕ್ಷನ್ 353 ಅಡಿ ಸೂಚಿಸಲಾದ ಶೆಡ್ಯೂಲ್ ಘ ರಲ್ಲಿ ಉಲ್ಲೇಖಿತ ಚಟುವಟಿಕೆಗಳಿಗೆ ಮಾತ್ರ ವ್ಯಾಪಾರ ಪರವಾನಗಿ ಪಡೆಯುವುದು ಕಡ್ಡಾಯ. ಆದರೆ ನಗರ ಪಾಲಿಕೆ ಅಧಿಕಾರಿಗಳು ಎಲ್ಲ ವ್ಯವಹಾರಗಳಿಗೆ ಪರವಾನಗಿ ಕಡ್ಡಾಯವೆಂದು ನೋಟಿಸ್ ನೀಡುತ್ತಿದ್ದು, ಇದರಿಂದ ನಿಖರ ಕಾನೂನು ವ್ಯಾಪ್ತಿಗೆ ಬಾರದ ವ್ಯವಹಾರಗಳು ಅನಗತ್ಯವಾಗಿ ಪರವಾನಗಿ ಪಡೆಯಲು ಒತ್ತಡ ಅನುಭವಿಸುತ್ತಿವೆ ಎಂದು ತಿಳಿಸಿದರು. 2015ರ ಡಿಸೆಂಬರ್ 23ರಂದು ಕರ್ನಾಟಕ ಸರ್ಕಾರ ಹೊರಡಿಸಿದ ಅಧಿಸೂಚನೆಯಂತೆ ಎಂಎಸ್ಎಂಇ ಕಾಯ್ದೆಯಡಿ ನೋಂದಾಯಿತ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ವ್ಯಾಪಾರ ಪರವಾನಗಿಯಿಂದ ವಿನಾಯಿತಿ ಇದೆ. ಆದರೆ ಈ ನಿಯಮವನ್ನು ಪಾಲಿಕೆ ಅಧಿಕಾರಿಗಳು ಪಾಲಿಸದೆ ಎಂಎಸ್ಎಂಇ ಸಂಸ್ಥೆಗಳಿಗೂ ಪರವಾನಗಿ ಪಡೆಯುವಂತೆ ಒತ್ತಡ ಹೇರುತ್ತಿರುವುದು ಖಂಡನೀಯವಾಗಿದೆ.
ಕೂಡಲೇ ಪಾಲಿಕೆಯಿಂದ ಈ ವಿಚಾರದ ಬಗ್ಗೆ ಸ್ಪಷ್ಟತೆ ನೀಡಬೇಕು ಹಾಗೂ ಕಾನೂನುಬದ್ಧ ಪರಿಹಾರ ನೀಡಬೇಕು ಎಂದರು. ಮೇಡಮ್ ಹಂಗೆ ಸರ್ He has also requested, sir, for aspirational districts, especially like Raichur, as you know, especially government banks, they also have a social responsibility. So they have A meeting of all your bankers, all your banks. Lead this bank, right? Who is the SBI is the lead. All managers and who prepare this loan. no bankers Sir, you tell some these banks, give some targets. Let them give for 100. Let them give for 100. So all banks you distribute. will do. That will be better. I think there won't be much strain to you also for a single bank. We will allot some houses to your bank, some houses to these banks. Yeah. That will be helpful. That will be helpful. Distribution is proceeding. So those people will send to you only. The first 200 people, you think we are allotted, you have, those people have been allotted to SBI. We will send those 200 people to SBI only. Your banks. Take the Raichur as a single unit, Raichur city as a single unit, and disperse. ವ್ಯಾಪಾರಸ್ಥರು ತೆರಿಗೆ ಪಾವತಿಸಿದರೂ ಕೂಡ ಈ ಖಾತಾ ಅಪ್ಡೇಷನ್ ವಿಳಂಬವಾಗುತ್ತಿದೆ. ಇದರಿಂದಾಗಿ ಜಮೀನಿನ ದಾಖಲೆಗಳಲ್ಲಿ ವೈಷಮ್ಯ ಉಂಟಾಗಿ ನೋಂದಣಿಗಳಲ್ಲಿ ತೊಂದರೆ ಉಂಟಾಗುತ್ತಿದೆ. ಕೆಲವು ಸರ್ವೆ ನಂಬರ್ಗಳಿಗೆ ತೆರಿಗೆ ಸಂಗ್ರಹಣೆ ಕೂಡ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಎಂದು ಸದಸ್ಯರು ದೂರಿದರು. ಕರ್ನಾಟಕ ಮಾದರಿ ಕಸ ನಿರ್ವಹಣಾ ಉಪನಿಯಮಗಳ ಆಧಾರದಲ್ಲಿ ಘನತ್ಯಾಜ್ಯ ನಿರ್ವಹಣಾ ವೆಚ್ಚವನ್ನು ವಿಧಿಸಲಾಗುತ್ತಿದೆ. ಆದರೆ ವಿವಿಧ ವಿಭಾಗಗಳಿಗೆ ಯಾವ ಪ್ರಮಾಣದ ಶುಲ್ಕ ವಿಧಿಸಲಾಗುತ್ತಿದೆ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಕೂಡಲೇ ವ್ಯಾಪಾರ ಪರವಾನಿಗೆ ಅಡ್ಡಿ ಇರುವ ಚಟುವಟಿಕೆಗಳ ಪಟ್ಟಿ ಸ್ಪಷ್ಟಪಡಿಸಬೇಕು. ಈ ಖಾತಾ ಹಾಗೂ ತೆರಿಗೆ ದಾಖಲೆಗಳ ತಕ್ಷಣದ ಅಪ್ಡೇಷನ್ ವ್ಯವಸ್ಥೆ ಕಲ್ಪಿಸಬೇಕು. ಘನತ್ಯಾಜ್ಯ ನಿರ್ವಹಣೆ ಶುಲ್ಕದ ವಿನ್ಯಾಸ ಹಾಗೂ ಪ್ರಮಾಣದ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿ ಹೊರಡಿಸಬೇಕು. ವ್ಯಾಪಾರಸ್ಥರಿಗೆ ಪರವಾನಗಿ ನೀಡದ ಕಾರಣಗಳು ಲಿಖಿತವಾಗಿ ನೀಡುವ ವ್ಯವಸ್ಥೆ ಇರಬೇಕು ಎಂದು ಮನವಿ ಸಲ್ಲಿಸಿದರು. ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಪಾಲಿಕೆ ಆಯುಕ್ತರಿಗೆ ಇವುಗಳ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಸಭೆಯಲ್ಲಿ ಪಾಲಿಕೆ ಆಯುಕ್ತ ಜುಬೀನ್ ಮಹೋಪಾತ್ರ, ಸಂಘದ ಅಧ್ಯಕ್ಷ ಕಮಲ್ ಕುಮಾರ್ ಜೈನ್, ತ್ರಿವಿಕ್ರಮ್ ಜೋಶಿ, ನಾಗನಗೌಡ ಹರವಿ, ಮಂಜುನಾಥ್, ಜಮ್ಮಣ್ಣ ಯಕ್ಲಾಸ್ಪುರ್, ರವೀಂದ್ರ ಜಲದಾರ್, ತಿಮ್ಮಪ್ಪ ನಾಡಗೌಡ, ದೇವನಪಲ್ಲಿ ಶ್ರೀನಿವಾಸ್, ರಾಮಚಂದ್ರ ಪ್ರಭು, ಮುರಾರಿ ಲಾಲ್ ಅಗರ್ವಾಲ್, ಸಂಭವ್ ಬೋಹರಾ ಸೇರಿದಂತೆ ಪಾಲಿಕೆ ಅಧಿಕಾರಿಗಳು, ಸಂಘದ ಪ್ರಮುಖರು, ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಓಂ ಸಾಯಿ ಧ್ಯಾನ ಮಂದಿರದ ವತಿಯಿಂದ ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಂದು ಗುರು ಪೂರ್ಣಿಮಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಅಂದು ಬೆಳಿಗ್ಗೆ 6 ಗಂಟೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ವಿಶೇಷ ಪೂಜೆಗಳು ಆರಂಭಗೊಂಡವು. 6 ಗಂಟೆಗೆ ಸಾಯಿಬಾಬಾಗೆ ಕಾಕಡಾರತಿ ನೆರವೇರಿಸಿ ನಂತರ ಮಹಾರುದ್ರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ 8:30ಕ್ಕೆ ಸಾಯಿ ಸತ್ಯನಾರಾಯಣ ಪೂಜೆ ನೆರವೇರಿಸಲಾಯಿತು. ನಂತರ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ಶುದ್ಧೀಕರಿಸಿ ಪೂಜಿಸಲ್ಪಟ್ಟು ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳನ್ನು ಗುರು ಪೂರ್ಣಿಮಾ ಅಂಗವಾಗಿ ಬಂದಂತ ಭಕ್ತರಿಗೆ ವಿತರಣೆ ಮಾಡಲಾಯಿತು.
ರುದ್ರಾಕ್ಷಿಗಳನ್ನು ಪಡೆದ ಭಕ್ತರು ಭಕ್ತಿ ಭಾವದಿಂದ ಸಾಯಿಬಾಬಾಗೆ ಪೂಜಿಸಿ ಪ್ರಾರ್ಥನೆ ಸಲ್ಲಿಸಿದರು. ಮಧ್ಯಾಹ್ನ 12:15ಕ್ಕೆ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಸಾಯಿಬಾಬಾಗೆ ವಿಶೇಷ ಮಂಗಳಾರತಿಯನ್ನು ನೆರವೇರಿಸಿದರು. ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಎಲ್ಲ ವೀಕ್ಷಕರಿಗೆ. ನಮ್ಮ ಸಾಯಿ ಮಂದಿರದಲ್ಲಿ ಬೆಳಿಗ್ಗೆ 4 ಗಂಟೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಬಾಬಾರ ದರ್ಶನಕ್ಕೆ ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ನಾವು ನೋಡ್ತಾ ಇರಬೇಕು. ಇವತ್ತು ನಮ್ಮ ಸಾಯಿ ಮಂದಿರದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಕಾಕಡ ಆರತಿ ಆಗಿದೆ. ನಂತರ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಪುಷ್ಪಾರ್ಚನೆ ಮತ್ತು ಬಾಬಾರವರಿಗೆ ಈಗ ಮಧ್ಯಾಹ್ನ ಆರತಿ ಆಗಿದೆ. 5,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಾಡು ಮಾಡಿಕೊಂಡಿದ್ದೇವೆ. ಹಾಗೂ ಸಂಜೆ 6 ಗಂಟೆಗೆ ಪಲ್ಲಕ್ಕಿ ಸೇವೆ, ಇಲ್ಲಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವರೆಗೆ ಪಲ್ಲಕ್ಕಿ ಸೇವೆ ಇರುತ್ತೆ. ನಂತರ 9:00ವರೆಗೆ ಸ್ಟೇಜ್ ಆರತಿ. ಇಂದು ಗುರುಪೂರ್ಣಿಮಾ ವಿಶೇಷ ಏನೆಂದರೆ ನಮ್ಮ ಸಾಯಿ ಮಂದಿರದಲ್ಲಿ ಶನಿದೇವರ ಪ್ರತಿಷ್ಠಾಪನೆ ಆಗಿದೆ. ಉಜ್ಜಯಿನಿಯಿಂದ ನಾಗಾ ಸಾಧುಗಳು ಬಂದು ಈ ಒಂದು ಶನಿದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಶನಿದೇವರ ಪ್ರತಿಷ್ಠಾಪನೆಗೆ 8,000 ರುದ್ರಾಕ್ಷಿಗಳನ್ನು ಉಜ್ಜಯಿನಿಯಿಂದ ತಂದು ಈ ಶನಿದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಒಂದು ಪ್ರತಿಷ್ಠಾಪನಾರ್ಥ ಆ ರುದ್ರಾಕ್ಷಿಗಳು ರಾಯಚೂರಿನ ಸದ್ಭಕ್ತಿಯಲ್ಲಿ ವಿತರಣೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಆ ಒಂದು ರುದ್ರಾಕ್ಷಿಗಳನ್ನು ಉಜ್ಜಯಿನಿಂದ ತರಲಾಗಿತ್ತು. ಇವತ್ತು ಆ ರುದ್ರಾಕ್ಷಿಗಳನ್ನು ನಮ್ಮ ಸಾಯಿ ಮಂದಿರದಲ್ಲಿ ಉಚಿತವಾಗಿ ಎಲ್ಲ ಭಕ್ತಾದಿಗಳಿಗೆ ಕೊಡ್ತಾ ಇದ್ದೇವೆ. ಒಂದು ಶನಿದೋಷ ನಿವಾರಣೆ ಆಗಿ ಆಧ್ಯಾತ್ಮಿಕ ಉನ್ನತಿ ಆಗಲೆಂದು ಎಲ್ಲರ ಒಂದು ಪ್ರಾರ್ಥನೆಯಿಂದ ಈ ಒಂದು ರುದ್ರಾಕ್ಷಿಗಳನ್ನು ಕೊಡ್ತಾ ಇದ್ದೇವೆ. ರಾಯಚೂರಿನ ಎಲ್ಲ ಸದ್ಭಕ್ತರಿಗೆ ಬಾಬಾರವರ ಆಶೀರ್ವಾದ ಇರಲೆಂದು ಪ್ರಾರ್ಥಿಸುತ್ತಾ ಎಲ್ಲ ಮಾಧ್ಯಮದವರಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸದ್ಗುರು ಸಾಯಿನಾಥನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲೆಂದು ಪ್ರಾರ್ಥಿಸುತ್ತೇನೆ. ಮಧ್ಯಾಹ್ನ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಬಂದಂತ ಸಾವಿರಾರು ಭಕ್ತರು ಪ್ರಸಾದವನ್ನು ಸ್ವೀಕರಿಸಿದರು. ಸಂಜೆ 6:15ಕ್ಕೆ ಧೂಪಾರತಿ, ನಂತರ ಪಲ್ಲಕ್ಕಿ ಸೇವೆ ಜರುಗಲಿದ್ದು ರಾತ್ರಿ 9:30ಕ್ಕೆ ಸ್ಟೇಜ್ ಆರತಿ ಕಾರ್ಯಕ್ರಮ ಜರುಗಿತು. ಕೆಐಎಡಿಬಿ ರಾಯಚೂರು ವಿಭಾಗದ ಅಧಿಕಾರಿಗಳ ವಿರುದ್ಧ ದಲಿತ ಸೇನೆಯಿಂದ ಜಿಲ್ಲಾ ಸಮಿತಿ ಗಂಭೀರ ಆರೋಪಗಳನ್ನು ಮುಂದಿಟ್ಟು ಸಂಬಂಧಿತ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಜಿಲ್ಲಾಧಿಕಾರಿಗೆ ಲಿಖಿತ ಮನವಿ ಸಲ್ಲಿಸಿದೆ. ದೂರುದಾರರ ಪ್ರಕಾರ ಡಿಡಿಒ ಜನಾರ್ದನ್ ನಾಯಕ್, ಎಇಇ ಗೋವಿಂದ್ ನಾಯಕ್ ಹಾಗೂ ಹೊರಗುತ್ತಿಗೆ ಅಧಿಕಾರಿ ಬೇಡು ಅವರು ವತ್ತೂರು ಕ್ರಾಸ್ನಿಂದ ಶಿಲ್ಪ ಕಾರ್ಖಾನೆವರೆಗೆ ನಡೆಯುತ್ತಿರುವ ಸುಮಾರು 10 ಕೋಟಿ ವೆಚ್ಚದ ರಸ್ತೆಯ ಕಾಮಗಾರಿಯನ್ನು ನಿರ್ಲಕ್ಷ್ಯವಾಗಿ ಕಳಪೆ ಮಟ್ಟದಲ್ಲಿ ನಡೆಸುತ್ತಿದ್ದಾರೆ. ಕಳೆದ ಫೆಬ್ರವರಿಯಲ್ಲಿ ಈ ಸಂಬಂಧ ದೂರು ನೀಡಲಾಗಿದ್ದರೂ ಸಂಬಂಧಿತ ಅಧಿಕಾರಿಗಳು ಯಾವುದೇ ಸ್ಪಂದನೆ ನೀಡದೆ ಸಾರ್ವಜನಿಕರನ್ನು ಅವಹೇಳನಗೊಳಿಸುತ್ತಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕಚೇರಿಯಲ್ಲಿ ಅಧಿಕೃತ ಅಧಿಕಾರಿಗಳ ಪ್ರತ್ಯಕ್ಷತೆ ಇಲ್ಲದೆ ಹೊರಗುತ್ತಿಗೆ ನೌಕರರಿಂದಲೇ ನಿರ್ವಹಣೆ ಹಾಗೂ ಸಿಸಿ ಕ್ಯಾಮೆರಾ ದಾಖಲಾತಿಗಳನ್ನು ಪರಿಶೀಲಿಸಬೇಕೆಂಬ ಆಗ್ರಹ, ಅಧಿಕಾರಿ ಹಾಜರಿ ಪುಸ್ತಕಗಳ ತನಿಖೆ, ಎಲ್ಲ ಅಧಿಕಾರಿಗಳಿಗೆ ಗುರುತಿನ ಚೀಟಿ ಧರಿಸುವ ನಿರ್ಬಂಧ. ದೂರುದ ವೇಳೆ ಜಿಲ್ಲಾ ದಲಿತ ಸೇನೆಯ ಅಧ್ಯಕ್ಷ ಮಾರುತಿ ಚಿಕ್ಕಸುಗೂರ್, ಕಾರ್ಯಕರ್ತರು ಮಂಜುನಾಥ್, ಸುರೇಶ್ ಬಾಬು, ಕೃಷ್ಣ ಮಾಚರ್ಲ, ಮಧುಕಾಂತ್ ಹಾಗೂ ಈರಣ್ಣ ಕುರುಡಿ ಉಪಸ್ಥಿತರಿದ್ದರು. ಫೆಬ್ರವರಿ ತಿಂಗಳಲ್ಲಿ ಮನವಿ ಸಲ್ಲಿಸಿದಾಗ ಅವರು ಲೆಟರ್ ಹಾಕ್ತಾರೆ ಕೆಡಿಬಿಗೆ, ಇದರ ಸಂಬಂಧ ತನಿಖೆ ಮಾಡ್ರಂತ. ನಾವು ಮೊನ್ನೆ ಮತ್ತೆ ಇದ್ರ ಸಂಬಂಧ ವಿಚಾರಿಸಿ ನಾವು ಆಫೀಸ್ ಹೋದಾಗ ಅಲ್ಲಿ ಯಾರು ಇರುವುದಿಲ್ಲ. ಇದು ಸರ್ಕಾರ ಸ್ಪಷ್ಟ ಆದೇಶ ಏನದ,
ಆಯಾ ಟೇಬಲ್ ಮೇಲೆ ಪದನಾಮ ಇರಬೇಕು, ID ಕಾರ್ಡ್ ಇರಬೇಕು ಕಂಪಲ್ಸರಿ. ಉದ್ಯೋಗ ಅಲ್ಲಿ ಯಾರು ಬೇಕು ಬಿಟ್ಟು 3-4 ಜನ ಇರ್ತಾರ, ಎಲ್ಲಪ್ಪ ಔಟ್ಸೋರ್ಸ್ ಇವಿ, ಇಲ್ಲಿ ಯಾರು ಇಲ್ಲ ಅಂತಾರ. ಈಗ ಒಂದು ದೊಡ್ಡ ಇಲಾಖೆ ಸರ್ ಅದು. ಅಂತ ಇಲಾಖೆಯಲ್ಲಿ ಯಾರಿಲ್ಲ ಅಂದ್ರೆ ನಾವು ಸಮಸ್ಯೆ ಯಾರು ಹೇಳ್ಕೋಬೇಕು? ಒಬ್ಬ DC ಅವರು ಒಂದು ಆದೇಶ ಅವರು ಪಾಲಿಸಬಲ್ರು. ಆ ಲೆಟ್ರಿ ಇಲ್ರಿ, ಅವ್ರು ಫೋನ್ ಮಾತಾಡಿದ್ರೆ ಐತ್ರಿ ನಾವು ಬಂದಾಗ ಮಾತಾಡ್ರಿ, ನೀವು ಇವೇನು ನೀವು ಅಂದ್ರೆ ನೀವು ಬಂದಾಗ ಬರ್ಬೇಕ ನಾವು ಅಂತಂದ್ರ ಮತ್ತೆ ಹೆಂಗ ಸರ್ ಅದು? ಈಗ ಆಯ್ತು, ಈಗ ತಾವೇನು ಮನವಿ ಕೊಟ್ಟಿದ್ದೀರಿ. ಸರ್, ಈಗ ನಾನು ನಮ್ಮ ಮೇಲಾಧಿಕಾರಿ ಗಮನ ತಗೊಂಡ್ಬರ್ತೀವಿ. ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ಇದನ್ನ ಮಾಡ್ಕೊಂಡು ಫರ್ದರ್ ಇದನ್ನ ನಾವು ಮಧ್ಯಸ್ಥಿಕೆ ವಹಿಸಿ ಇದನ್ನ ಇತ್ಯರ್ಥ ಮಾಡಬೇಕು. ಯಾಕಂದ್ರೆ ಇಲ್ಲಿ ಸಂಬಂಧಪಟ್ಟ ನಾವು ನಮ್ಮ CEO ಗಮನಕ್ಕೆ ತಗೊಂಡ್ಬರ್ತೀವಿ. ತಗೊಂಡ್ಬಂದು ಸಂಬಂಧಪಟ್ಟ ಯಾರು ಏನಿದ್ದಾರೆ ಅವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಪತ್ರದ ಒಂದು ನಕಲನ್ನು ಗ್ರಾಮೀಣ ಪೊಲೀಸ್ ಠಾಣೆಗೂ ಸಲ್ಲಿಸಲಾಗಿದೆ. ದೂರು ಪರಿಗಣಿಸದಲ್ಲಿ ಉಗ್ರ ಹೋರಾಟ ಎಚ್ಚರಿಕೆ ನೀಡಿರುವ ದಲಿತ ಸೇನೆ ಸಾರ್ವಜನಿಕ ಹಣದ ದುರ್ಬಳಕೆ ವಿರುದ್ಧ ಸುಸ್ಥಿರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದೆ. ಈಗ ಜಾಹೀರಾತು. Chennai Shopping Mall ge welcome, Ashada sale ge welcome, come Chennai Shopping Mall ge welcome, come Ashada sale ge come KG Sale bag ge Chennai Shopping Mall come super prices KG sarees nama KG sale nama target idu trending saree sale nama fashion Ashada KG sale ಬಂದಾಗಿತ್ತು Chennai Shopping Mall ನಿಮಗಾಗಿ ತಂದಾಗಿತ್ತು ನೋಡಿಕೋ ಸೇಲ್ಸ್ ಅಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಪಂಡಿತ ಪಂಚಾಕ್ಷರಿ ಗವಾಯಿಗಳ ಸಂಸ್ಥೆಯಿಂದ ಪಂಡಿತ ಪಂಚಾಕ್ಷರಿ ಗವಾಯಿಗಳ ಪುಣ್ಯ ದಿನಾಚರಣೆ ಮತ್ತು 45ನೇ ವರ್ಷದ ಸಂಗೀತ ಸಮ್ಮೇಳನ ಜುಲೈ 13ರಂದು ನಗರದ ಗಣದಿನ್ನಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಸುಗುರೇಶ್ ಅಸ್ಕಿಹಾಳ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಕಬ್ಬೂರು ಬೂದಿ ಬಸವೇಶ್ವರ ಸಂಸ್ಥಾನ ಮಠದ ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಣ್ಣ ನೀರಾವರಿ ಸಚಿವ NS ಬೋಸರಾಜ್, ಸಂಸದ G. ಕುಮಾರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಬಸನಗೌಡ ದದ್ದಲ್, ವೀರಶೈವ ಮಹಾಸಭಾ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, KOF ಮಾಜಿ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ ಅತ್ತನೂರು ಆಗಮಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗದಗ ವೀರೇಶ್ವರ ಆಶ್ರಮದ ಶ್ರೀ ಕಲ್ಲಯ್ಯ ಅಜ್ಜ ಇವರಿಗೆ ತುಲಾಭಾರ ಕಾರ್ಯಕ್ರಮ ನಡೆಯಲಿದೆ. ಸಂಗೀತ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ನಾಕೋಡ್, ಪುಣೇಶ್ ನಾಗೇಶ್, ಅಡಗಾಂವಕರ್, ಕೃತಿಕಾ ಜಂಗಿನಮಠ, ಕೋಲ್ಕತ್ತಾದ ಪ್ರಣಮಿತಾ ರಾಯ್, ಕಾರ್ತಿಕೇಯ ಜಂಗಿನಮಠ ವಿಜಯಪುರ್ ಇವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಅಲ್ಲದೆ ಜಿಲ್ಲೆಯ ಅನೇಕ ಸಂಗೀತ ಕಲಾವಿದರಿಂದಲೂ ಸಂಗೀತ ಸೇವೆ ನಡೆಯಲಿದೆ ಎಂದರು. ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಸಾನ್ನಿಧ್ಯವನ್ನು ವಹಿಸುತ್ತಾರೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಾಹೇಬರು, ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಸನ್ಮಾನ್ಯ ಶ್ರೀ G. ಕುಮಾರ್ ನಾಯಕ್ ಲೋಕಸಭಾ ಸದಸ್ಯರು, ಸನ್ಮಾನ್ಯ ಶ್ರೀ ಡಾಕ್ಟರ್ S. ಶಿವರಾಜ್ ಪಾಟೀಲ್ ಸಾಹೇಬರು, ರಾಯಚೂರು ನಗರ ಶಾಸಕರು, ಸನ್ಮಾನ್ಯ ಶ್ರೀ ಬಸನಗೌಡ ದದ್ದಲ್ ಶಾಸಕರು, ರಾಯಚೂರು ಗ್ರಾಮಾಂತರ, ಸನ್ಮಾನ್ಯ ಶ್ರೀ ವಿಜಯಪುರ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾಧ್ಯಕ್ಷರು, ಅಖಿಲ ಮಹತ್ವ, ಸನ್ಮಾನ್ಯ ಶ್ರೀ ಮಹೇಶ್ ಪಾಟೀಲ್ ಅವರು ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಾರೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯರಾದ ಕಲ್ಲಯ್ಯ ಅವರಿಗೆ ತುಲಾಭಾರ ಸೇವೆಯನ್ನು ಶ್ರೀಮತಿ ರಾಜೇಶ್ವರಿ ವೆಂಕಟೇಶ್ ರಾಥೋಡ್ ಮತ್ತು ಶ್ರೀ ಸಿದ್ದಣ್ಣ ಅಂತ್ರಿ ಗಲಭ ಸ್ಮರಣಾರ್ಥ ಮನುಷ್ಯರು ಪರಿವಾರ ಮತ್ತು CN ಮೂರ್ತಿ ಸ್ಮರಣಾರ್ಥ CN ರಾಘವೇಂದ್ರ ಪರಿವಾರ ಇವರಿಂದ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಸಂಗೀತ ಸಮ್ಮೇಳನದಲ್ಲಿ ವರ್ಷ ನಾವು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಕಲಾವಿದರನ್ನು ಇಲ್ಲಿಗೆ ತರ್ತಕ್ಕಂಥ ಒಂದು ಆಹ್ವಾನಿಸಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ಒಂದು ಪರಿಪಾಠವನ್ನು ನಡೆಸಿಕೊಂಡು ಬಂದಿದ್ದೇವೆ. ಇದಕ್ಕಾಗಿ ವಿಶೇಷ ಆಹ್ವಾನಿತ ಕಲಾವಿದರಾಗಿ ಪಂಡಿತ್ ಶ್ರೀ ವಿಶ್ವನಾಥ್ ನಾಕೋಡ್ ಬೆಂಗಳೂರವರು ಗಾಯನ ಮತ್ತು ತಬಲಾ ವಾದ್ಯರು ಕಲೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಅದೇ ರೀತಿಯಾಗಿ ಪಂಡಿತ್ ಶ್ರೀ ನಾಗೇಶ್ ಅಡಗಾಂವಕರ್ ಪುಣೆಯಿಂದ ಬರ್ತಾ ಇದ್ದಾರೆ. ಹಿಂದೂಸ್ತಾನಿ
ಗಾಯನ ಕಾರ್ಯಕ್ರಮವನ್ನು ಇರ್ತಾರೆ. ಆಮೇಲೆ ಅವರು ಪಂಡಿತ್ ಈ ಸಂದರ್ಭದಲ್ಲಿ ಪಂಡಿತ್ ನರಸಿಂಹಲು ವಡವಾಟಿ, ಇಬ್ರಾಹಿಂ ಜಿ ವೆಂಕಟೇಶ್ ಆಲ್ಕೋಡ್, ಸುಧಾಕರ್ ಅಸ್ಕಿಹಾಳ್, ವಿಜಯಕುಮಾರ್ ದಿನ್ನಿ, ಎಂ ಸುಭಾಷ್ ಅಸ್ಕಿಹಾಳ್, ರಾಘವೇಂದ್ರ ಆಶಾಪುರ್ ಇದ್ದರು. ಮಹಾನಗರ ಪಾಲಿಕೆ ಅಧ್ಯಕ್ಷರು ರಜೆಯಲ್ಲಿದ್ದು ಅಧಿಕಾರದ ಪ್ರಭಾರವನ್ನು ಉಪಾಧ್ಯಕ್ಷ ಸಾಜಿದ್ ಸಮೀರ್ಗೆ ನೀಡಿದ್ದು ರಾಜಕೀಯ ಪ್ರೇರಿತವಾಗಿದ್ದು ಪರಿಶಿಷ್ಟ ಜಾತಿಯ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ದೊಡ್ಡ ಅನ್ಯಾಯ ಮಾಡಿದೆ ಎಂದು ಮಾದಿಗ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಸಂಚಾಲಕ ಎಂ ವಿರೂಪಾಕ್ಷಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಜಾತಿಯಿಂದ ಮೀಸಲಾತಿಯನ್ನು ಪಡೆದು ಚುನಾವಣೆಯಲ್ಲಿ ಜಯಗಳಿಸಿ ಅಧ್ಯಕ್ಷರಾದ ಪರಿಶಿಷ್ಟ ಜಾತಿ ಸಮುದಾಯದ ನರಸಿಂಹನು ಮಾಡಗಿರಿ ಅವರಿಗೆ ಭಯ ಹುಟ್ಟಿಸಿ ರಜೆಯ ಪತ್ರವನ್ನು ಬರೆಸಿಕೊಳ್ಳಲಾಗಿದೆ. ವಿನಾಕಾರಣ ಆರೋಗ್ಯದ ಸಮಸ್ಯೆಯಾಗಿದೆ ಎಂದು ರಜೆಯನ್ನು ಪಡೆದುಕೊಳ್ಳುವಂತೆ ಒತ್ತಾಯ ಮಾಡಲಾಗಿದೆ ಎಂದರು. ಬೇರೆಯವರಿಗೆ ಅಧಿಕಾರ ನೀಡಲೆಂದೇ ನರಸಮ್ಮ ಅವರಿಂದ ರಜೆ ಪತ್ರವನ್ನು ಪಡೆದುಕೊಳ್ಳಲಾಗಿದ್ದು, ಇದಕ್ಕೆ ಸಚಿವ ಎನ್ಎಸ್ ಬೋಸರಾಜ್ ಕಾರಣ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ ಆಗಿದೆ. 55,000 ಜನಸಂಖ್ಯೆಯನ್ನು ಹೊಂದಿರುವ ಪರಿಶಿಷ್ಟ ಜಾತಿಯ ಸಮುದಾಯಕ್ಕೆ ಅವಮಾನ ಮಾಡುವ ಮೂಲಕ ಕಾಂಗ್ರೆಸ್ ಮಹಾದ್ರೋಹವನ್ನು ಎಸಗಿದೆ ಎಂದು ದೂರಿದರು. ವಿನಾಕಾರಣ ಅನಾರೋಗ್ಯದ ಮೇಲೆ ಬೇರೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇಡೀ ನಮ್ಮ ಸಮಾಜಕ್ಕೆ ಮಾಡಿರ್ತಕ್ಕಂಥದ್ದು ಮಹಾದ್ರೋಹ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿದ್ರೆ ನಮಗೆ ನಾವು ಎಲ್ಲಿ ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವ ಫ್ಯೂಡಲ್ ವ್ಯವಸ್ಥೆಯಲ್ಲಿರುವ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜರಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ರಾಜ್ಯಾಂಗದ ಹಿನ್ನೆಲೆಯಲ್ಲಿ ಚುನಾವಣಾ ಆಯುಕ್ತರು ಜಿಲ್ಲಾಧಿಕಾರಿಗಳು ರಿಸರ್ವೇಶನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಮಾಡಿರ್ತಕ್ಕಂಥ ಇದನ್ನ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ಸಮಾಜಕ್ಕೆ ಮಾಡಿರ್ತಕ್ಕಂಥದ್ದು ಮಹಾದ್ರೋಹ ಅಂತ ಹೇಳ್ಕೊಳ್ತಾರೆ. ಜೊತೆಯಲ್ಲಿ 2013ರಲ್ಲಿ ಕೂಡ ಇದೇ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. 2013ರಲ್ಲಿ SC ಅಂತೇಳಿ ಅನೌನ್ಸ್ ಆಯಿತು, ಪತ್ರಿಕೆಗಳಲ್ಲಿ ಬಂತು, ಮಾಧ್ಯಮಗಳಲ್ಲಿ ಬಂತು. ಮಾರನೇ ದಿನ ST ಮಹಿಳೆ ಅಂತೇಳಿ ಬಂತು. ಆ ಸಂದರ್ಭದಲ್ಲಿ ಏನಾಗಿದ್ರು ಕೂಡ ನಮ್ಮ ಹಿರಿಯ ಮುಖಂಡ ಜಯಣ್ಣ ಆಗ್ಬೋದಾಗಿತ್ತು, ಆವತ್ತು ಕೂಡ ತಪ್ಪಿಸಿದ್ರು. ಇದು ಯಾಕೆ ನಾನು ನಿಮ್ಮ ಮುಂದೆ ಬರ್ಬೇಕಂತಕ್ಕಂಥದ್ರೆ ಇನ್ನೂ ನಾವು ಫ್ಯೂಡಲ್ ಸಿಸ್ಟಮ್ನಲ್ಲಿ ಇದ್ದೀವಿ ಅಂತಕ್ಕಂಥದ್ದನ್ನ. ಕೆಲವೊಂದು ಗ್ರಾಮ ಪಂಚಾಯತಿಗಳು, ಗಬ್ಬೂರ್ ಅಂತ ಗ್ರಾಮ ಪಂಚಾಯತಿ ಚುನಾವಣೆ ರಿಸರ್ವೇಶನ್ ಬಂದು ಚುನಾವಣೆ ಮುಗಿಯವರೆಗೂ ಕೂಡ ಅಲ್ಲಿ SC ಕ್ಯಾಂಡಿಡೇಟ್ನ ಅಧ್ಯಕ್ಷರು ಮಾಡಲಿಲ್ಲ, ಕೂಡ್ಸಕ್ಕೂ ಬಿಡಲಿಲ್ಲ. ಅಧ್ಯಕ್ಷ ಸ್ಥಾನದಲ್ಲಿ ಒಬ್ಬ SC ಕೂಡಬಾರದು ಅಂತಕ್ಕಂಥ ಕಟ್ಟುನಿಟ್ಟಿನಲ್ಲಿ ಇಡೀ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು, ಅಲ್ಲಿರ್ತಕ್ಕಂಥ ಮುಖಂಡರು ಮಾಡಿರ್ತಕ್ಕಂಥದ್ದು. ಅದೇ ಸೇಮ್ ಇವತ್ತು ಸಿಟಿ ಒಳಗಡೆ 55,000 ಜನ ನಾವು ನಮ್ಮ ಸಮಾಜದವರಿದ್ದೀವಿ. ಇಂಥ ಸಮಾಜಕ್ಕೆ ಮಹಾನಗರ ಪಾಲಿಕೆಯಲ್ಲಿರುವ ಮಾದಿಗ ಸಮುದಾಯ ಕಾಂಗ್ರೆಸ್ ಪಕ್ಷದ ಸದಸ್ಯರು ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು. ಕೂಡಲೇ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಹೊರಗೆ ಬರಬೇಕು. ಕಾಂಗ್ರೆಸ್ ಪಕ್ಷ ಇತ್ತ ಪರಿಶಿಷ್ಟ ಜಾತಿಗೂ ಹಾಗೂ ಅಲ್ಪಸಂಖ್ಯಾತರಿಗೂ ಮೋಸ ಮಾಡುತ್ತಾ ಬಂದಿದ್ದು, ಕಾಂಗ್ರೆಸ್ ಪಕ್ಷದಿಂದ ಪರಿಶಿಷ್ಟ ಜಾತಿ ಸಮುದಾಯದ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಈ ಬಗ್ಗೆ ಸಿಎಂ ಮತ್ತು DCM ಹಾಗೂ ಇತರೆ ಸಚಿವರೊಂದಿಗೆ ಚರ್ಚಿಸಲು ಶೀಘ್ರವೇ ಬೆಂಗಳೂರಿಗೆ ನಿಯೋಗ ತೆರಳಲಾಗುವುದು. ಜೊತೆಗೆ ಮುಂದಿನ ದಿನಗಳಲ್ಲಿ ಮಾದಿಗ ಸಮುದಾಯದಿಂದ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ರವಿಕುಮಾರ್, ನರಸಪ್ಪ ಆಶಾಪುರ್, S ರಾಜು ಸೇರಿದಂತೆ ಇತರರು ಇದ್ದರು. ಹೊಸಮನಿ ಪ್ರಕಾಶನದಿಂದ ಜುಲೈ 13ರಂದು ಹೊಸಮನಿ ಮಹಿಳಾ ಕಾವ್ಯ ಪ್ರಶಸ್ತಿ ಮತ್ತು ಹೊಸಮನಿ ರಂಗ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದ ಕನ್ನಡ ಭವನದಲ್ಲಿ ಬೆಳಗ್ಗೆ 10 ಗಂಟೆಗೆ ನಡೆಯಲಿದೆ ಎಂದು ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವನ್ನು ಈಶಾನ್ಯ ಟೈಮ್ಸ್ ಪತ್ರಿಕೆ ಸಂಪಾದಕ ಎನ್ ನಾಗರಾಜ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ DS ಶರಣಬಸವ, ಕನ್ನಡ ಕ್ರಿಯಾ ಸಮಿತಿ ಸಂಘಟನಾ ಕಾರ್ಯದರ್ಶಿ ರುದ್ರಯ್ಯ ಗುಣಾರಿ, K ವೀರೇಶ್, ರಮೇಶ್ ದೊಡ್ಡಮನಿ, ಚಂದ್ರಶೇಖರ್ ಪಾಟೀಲ್,
ಪರ್ವೀನ್ ಬೇಗಂ ಹೊಸಮನಿ ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಬಶೀರ್ ಅಹಮದ್ ಹೊಸಮನಿ ವಹಿಸಿಕೊಳ್ಳಲಿದ್ದಾರೆ. 2023-24ನೇ ಸಾಲಿನ ಹೊಸಮನಿ ಮಹಿಳಾ ಕಾವ್ಯ ಪ್ರಶಸ್ತಿಗೆ ಸಿಂಧನೂರಿನ ದಿಗ್ದರ್ಶನ ಕವನ ಸಂಕಲನದ ಡಾಕ್ಟರ್ ಬಸಮ್ಮ ಹಿರೇಮಠ್, ದ್ವಿತೀಯ ಪ್ರಶಸ್ತಿಗೆ ಮಾನವೀಯ ಮೌನದೊಡಲ ಮತ್ತು ಗಜಲ್ ಕತ್ರು ಅಂಬಮ್ಮ ಪ್ರತಾಪ ಸಿಂಗ್ ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ಹೊಸಮನಿ ರಂಗ ಪ್ರಶಸ್ತಿಗೆ ರಾಮಣ್ಣ ಮರ್ಚಡ್, ಅಣಿವೀರಯ್ಯ ಸ್ವಾಮಿ, ದಿವಂಗತ ನಾಗಪ್ಪ ಬಳೆ ಶಕ್ತಿನಗರ್, ವೆಂಕಟ ನರಸಿಂಹಲು ರಾಯಚೂರು, ರಂಗಸಿರಿ ರಂಗಸ್ವಾಮಿ ಜಲಾಲ್ ಸಾಬ್, ಪ್ರವೀಣ್ ರೆಡ್ಡಿ ಗುಂಜಳಿ, ಸುಂದರೇಶ್, BA ವಾಲ್ಮೀಕಿ, ಬಸವರಾಜ್ ರಂಗಭೂಮಿ ಇವರಿಗೆ ಪ್ರದಾನ ಮಾಡಲಾಗುತ್ತದೆ ಎಂದರು. ರಾಯಚೂರಲ್ಲಿ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಎನ್ ನಾಗರಾಜ್ ಸರ್, ಸಂಪಾದಕರು, ಈಶಾನ್ಯ ಟೈಮ್ಸ್, ಕನ್ನಡ ದಿನಪತ್ರಿಕೆ ರಾಯಚೂರು ಇವರು ನಡೆಸಿಕೊಳ್ಳಲಿದ್ದಾರೆ. ಅಧ್ಯಕ್ಷತೆ ನಾನೇ, ಅಂದರೆ ಶ್ರೀ ಬಶೀರ್ ಅಹಮದ್ ಹೊಸಮನಿ, ಅಧ್ಯಕ್ಷರು, ಹೊಸಮನಿ ಪ್ರಕಾಶನ ರಾಯಚೂರು. ಮುಖ್ಯ ಅತಿಥಿಗಳಾಗಿ ಶ್ರೀ DS ಶರಣಬಸವ, CIETU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರಾಯಚೂರು ಇವರು ಬರಲಿದ್ದಾರೆ. ಶ್ರೀ ರುದ್ರಯ್ಯ ಗುರಾರಿ, ಮಾಜಿ ಸಂಘಟನಾ ಕಾರ್ಯದರ್ಶಿ, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ರಾಯಚೂರು ಇವರು ಸಹ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಶ್ರೀ K ವೀರೇಶ್, ಮಾಜಿ ಅಧ್ಯಕ್ಷರು, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಜಿಲ್ಲಾ ಘಟಕ ರಾಯಚೂರು ಅವರು ಬರಲಿದ್ದಾರೆ. ಶ್ರೀ ರಮೇಶ್ ತೊಟ್ಟಬನಿ, ಮಾಜಿ ಕಾರ್ಯದರ್ಶಿ, ಮಹಾತ್ಮ ಗಾಂಧೀಜಿ ಯುವಕ ಸಂಘ ಮಾಡಗಿರಿ ತಾಲೂಕು ಸಿರುವಾರ ಜಿಲ್ಲಾ ರಾಯಚೂರು ಇವರು ಸಹ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಶ್ರೀ ಚಂದ್ರಶೇಖರ್ ಪಾಟೀಲ್, ಸಂಘಟನಾ ಕಾರ್ಯದರ್ಶಿ, ಕನ್ನಡ ಮಿತ್ರಕೂಟ ರಾಯಚೂರು ಇವರು ಸಹ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಉಪಸ್ಥಿತಿ ಶ್ರೀಮತಿ ಪರ್ವೀನ್ ಬೇಗಂ ಹೊಸಮನಿ, ಉಪಾಧ್ಯಕ್ಷರು, ಹೊಸಮನಿ ಪ್ರಕಾಶನ ರಾಯಚೂರು. ಇನ್ನು ಕಾರ್ಯಕ್ರಮಗಳ ವಿವರ. ಹೊಸಮನಿ ಮಹಿಳಾ ಕಾವ್ಯ ಪ್ರಶಸ್ತಿ 2023-24ಕ್ಕೆ ಪ್ರಥಮ ಪ್ರಶಸ್ತಿ ಪುರಸ್ಕೃತರಾಗಿರುವವರು ಶ್ರೀಮತಿ ಡಾಕ್ಟರ್ ಬಸಮ್ಮ ಹಿರೇಮಠ್, ಹಿರಿಯ ಕವಯತ್ರಿ ಮತ್ತು ಶಿಕ್ಷಕಿ, ಸಿಂಧನೂರು. ಇವರ ದಿಗ್ದರ್ಶನ ಕವನ ಸಂಕಲನಕ್ಕೆ ಪ್ರಥಮ ಬಹುಮಾನ ಕೊಡಲಾಗಿದೆ. ದ್ವಿತೀಯ ಪ್ರಶಸ್ತಿ ಹೊಸಮನಿ ಮಹಿಳಾ ಕಾವ್ಯ ಪ್ರಶಸ್ತಿ, ದ್ವಿತೀಯ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಅಂಬಮ್ಮ ಪ್ರತಾಪ್ ಸಿಂಗ್, ಕವಯತ್ರಿ, ಮಾನ್ವಿ, ಜಿಲ್ಲಾ ರಾಯಚೂರು. ಇವರ ಮೌನದೊಡಲ ಮಾತು ಗಜಲ್ ಸಂಕಲನಕ್ಕೆ ದ್ವಿತೀಯ ಪ್ರಶಸ್ತಿ ಕೊಡಲಾಗಿದೆ. ಇನ್ನು ಹೊಸಮನಿ ಬಯಲಾಟ ಪ್ರಶಸ್ತಿ, ಹೊಸಮನಿ ರಂಗ ಪ್ರಶಸ್ತಿಯನ್ನ 2025 ಪಡೆದವರು ಈ ರೀತಿ ಇದ್ದಾರೆ. ಈ ಸಂದರ್ಭದಲ್ಲಿ ಪರ್ವೀನ್ ಬೇಗಂ ಹೊಸಮನಿ, ಖುಷಿ ಹೊಸಮನಿ, ರಫೀಕ್ ಅಹಮದ್, ವೀರಭದ್ರಯ್ಯ ಸ್ವಾಮಿ, ರಾಮಣ್ಣ ಮ್ಯಾದಾರ್ ಉಪಸ್ಥಿತರಿದ್ದರು. 2017ರಲ್ಲಿ ಸೂರಜ್ ಕುಲಾಲ್ ರಾಂಪುರ್ ಸೇರಿ 3 ಜನ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಸತ್ರ ನ್ಯಾಯಾಲಯ ಆರೋಪಿಗೆ 5 ವರ್ಷ ಜೈಲು ಮತ್ತು 30,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ ಎಂದು ಹಲ್ಲೆಗೆ ಒಳಗಾದ ನಗರಸಭೆ ಮಾಜಿ ಸದಸ್ಯ ಮಹಾಲಿಂಗ ರಾಂಪುರ್ ಹೇಳಿದರು. ಅವರನ್ನು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ದುರುದ್ದೇಶದಿಂದ ಕೊಲೆ ಮಾಡಲು ಪ್ರಯತ್ನಿಸಿ ಹಲ್ಲೆ ನಡೆಸಿದ್ದ 3 ಜನ ಆರೋಪಿಗಳಲ್ಲಿ ಸುರುಜಾ ಕುನ್ನಾಲ್ ಇವರಿಗೆ 5 ವರ್ಷ ಜೈಲು ಶಿಕ್ಷೆ ದಂಡ ವಿಧಿಸಲಾಗಿದೆ. ಇನ್ನಿಬ್ಬರು ಆರೋಪಿಗಳಾದ ಉಪೇಂದ್ರ ಮತ್ತು ಉಮಾಕಾಂತ್ ಇವರನ್ನು ಬಿಡುಗಡೆಗೊಳಿಸಲಾಗಿದೆ. ಸಕಾರಣವಿಲ್ಲದೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದವರ ವಿರುದ್ಧ ನ್ಯಾಯಾಲಯ ಶಿಕ್ಷೆ ನೀಡಿದೆ. ಸರ್ಕಾರಿ ವಕೀಲರಾದ ಸರ್ವಮಂಗಳ ಇವರು ವಾದ ಮಾಡಿಸಿ ಆರೋಪಿಗಳಿಗೆ ಶಿಕ್ಷೆ ವಿಧಿಸಲು ನೆರವಾಗಿದ್ದಾರೆ. ಯುವಕರ ನ್ಯಾಯದ ಮೇಲೆ ವಿಶ್ವಾಸವಿಟ್ಟು ನ್ಯಾಯಕ್ಕೆ ಹೋರಾಡಬೇಕು. ಯಾವುದೇ ಆವೇಶಕ್ಕೆ ಒಳಗಾಗಿ ಹಲ್ಲೆ, ಘರ್ಷಣೆ ನಡೆಸದಂತೆ ಇರಲು ಮನವಿ ಮಾಡಿದರು. 30/7/2017ರಲ್ಲಿ ನನ್ನ ಮೇಲೆ, ನಾನು ಅವಾಗ ನಗರಸಭೆ ಸದಸ್ಯನಾಗಿದ್ದಾಗ ನನ್ನ ಮೇಲೆ ಕೆಲವು ಯುವಕರು ಮಾರಣಾಂತಿಕ ಹಲ್ಲೆ ಮಾಡಿ ನನ್ನ ಕೊಲ್ಲಬೇಕು ಅಂತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ಯಾರೋ ಮಾತು ಕೇಳಿ ಪಾಪ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಿದ್ರು. ಆ ಕೇಸಿನ ವಿಷಯಕ್ಕೆ ಸಂಬಂಧಪಟ್ಟಾಗೆ 9/7/2025 ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾಗಿರ್ತಕ್ಕಂಥ ಅಧಿಕಾಳ ಪ್ರಭು ಎಸ್ ಜಿಲ್ಲಾ ಅಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಸೆಷನ್ ಕೋರ್ಟ್ನಲ್ಲಿ ನ್ಯಾಯ ತೀರ್ಪು ಬಂದಿದ್ದು ನನಗೆ ಬಹಳಷ್ಟು ಸಂತೋಷವಾಗಿದೆ. ಯಾಕಂತಂದ್ರೆ ಅದರಲ್ಲಿರ್ತಕ್ಕಂಥ ಒಬ್ಬ ಆರೋಪಿಗೆ 5 ವರ್ಷ ಶಿಕ್ಷೆ ಕೊಟ್ಟು 30,000 ದಂಡ ಹಾಕಿ ಇನ್ನಿಬ್ಬರು ಹುಡುಗರನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು ಸಂತೋಷದ ವಿಷಯ. ಅದರಲ್ಲಿ ನನ್ನ ಪರವಾಗಿ ಮಾನ್ಯ ಗೌರವಾನ್ವಿತ
ಸರ್ಕಾರಿ ಅಭಿಯೋಜಕರಾಗಿರ್ತಕ್ಕಂಥ ಸರ್ವಮಂಗಳ ಮೇಡಮ್ ಅವರು ಬಹಳಷ್ಟು ನನಗೆ ಶ್ರಮವಹಿಸಿ ಅವರಿಗೆ ಶಿಕ್ಷೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ನೋಡಿಕೊಂಡಿದ್ದು ಈ ಒಂದು ವಿಷಯ ನಾನು ತಮ್ಮ ಮುಂದೆ ಎಲ್ಲರ ಮುಂದೆ ಹಂಚಿಕೊಳ್ಳಿಕ್ಕೆ ಬಯಸಿ ನಾನು ಬಂದಿದ್ದೇನೆ. ಇದೇ ರೀತಿ ನಾನು ಯುವಕರಿಗೊಂದು ಮನವಿ ಮಾಡ್ತಕ್ಕಂಥದ್ದು ಏನಂದ್ರೆ, ನ್ಯಾಯ ಮೇಲೆ ನಂಬಿಕೆ ಇಡ್ರಿ. ದಯವಿಟ್ಟು ಯಾವುದೇ ಒಂದು ಅಹಿತಕರ ಘಟನೆಗಳಿಗೆ ಹೋಗ್ಲಾರ್ದಂಗೆ ನ್ಯಾಯ ಮೇಲೆ ನಂಬಿಕೆ ಇಟ್ಟು ನ್ಯಾಯದ ಇದರಲ್ಲಿ ನೀವು ಹೋರಾಡಿ, ಇಂದಿಲ್ಲ ನಾಳೆ ನಿಮಗೆ ನ್ಯಾಯ ಸಿಗ್ತದ ಅಂತಕ್ಕಂಥ ಒಂದು ಭರವಸೆ ಇಟ್ಟು ಎಲ್ಲ ಯುವಕರು ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಂದು ನನಗೆ ನ್ಯಾಯ ಸಿಕ್ಕಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷ. ಸೂರಜ್ ಕುನಾಲ್ ಅಲಿಯಾಸ್ ರವಿಕುಮಾರ್ ಅವರ ಮಗ ಸೂರಜ್ ಅಲಿಯಾಸ್ ಕುನಾಲ್ ಯಾವ ವಿಷಯ ಗೊತ್ತಿಲ್ಲ ಸರ್. ವಿನಾಕಾರಣ ಬೇರೆ ಹುಡುಗ ನಿಷೇಧದಲ್ಲಿ ಬಂದು ಮನೆಯಲ್ಲಿ ಗಲಾಟೆಗಳು ಮಾಡಿ ಮಾರಣಾಂತಿಕ ಆಯುಧಗಳಿಂದ ನನ್ನ ಉಳಿದಿದ್ವಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಡಪದ ಅಪ್ಪಣ್ಣ ಸಮಾಜದಿಂದ ಜುಲೈ 15ರಂದು ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಅಧ್ಯಕ್ಷ ಗದ್ದೆಪ್ಪ ಹಡಪದ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 10 ಗಂಟೆಗೆ ನಗರದ ಬಸವೇಶ್ವರ ವೃತ್ತದಲ್ಲಿ ಹಡಪದ ಅಪ್ಪಣ್ಣ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಂಗಮಂದಿರದವರೆಗೆ ಮೆರವಣಿಗೆ ಮಾಡಿ ನಂತರ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮುದಗಲ್ನ ತಿಮ್ಮಾಪುರ ಮಹಾಂತೇಶ್ವರ ಮಠ ಕಲ್ಯಾಣಾಶ್ರಮದ ಡಾಕ್ಟರ್ ಮಹಾಂತ ಸ್ವಾಮೀಜಿ ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸಚಿವರು, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ರಂಗಮಂದಿರದಲ್ಲಿದೆ. ಹಾಗಾಗಿ ಸಮಾಜದವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮಹಾತ್ಮ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅದೇ ರೀತಿ ಉದ್ಘಾಟನೆಯನ್ನು ಶರಣ ಪ್ರಕಾಶ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಜನೋಪಸ್ಥಿತಿ NS ಬೋಸರಾಜ್ ಸಣ್ಣ ನೀರಾವರಿ ಸಚಿವರು, ಅದೇ ರೀತಿ ಅಧ್ಯಕ್ಷತೆಯನ್ನು ಶ್ರೀ S ಶಿವರಾಜ್ ಪಾಟೀಲ್ ಶಾಸಕರು, ಅದೇ ರೀತಿ ಬಸವಗೌಡ ದದ್ದಾಲ್ ಹಾಗೂ ಒಂದು ಇಲಾಖೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ತಿಳಿಸುತ್ತಾ, ಈ ಒಂದು ಹಡಪದಪ್ಪಣ್ಣ ಜಯಂತಿ ಕೂಡ ಎಲ್ಲ ಕಡೆ ಆಚರಣೆ ಆಗಿದೆ. ತಮಗೆಲ್ಲರೂ ಗೊತ್ತಿದೆ, 15ನೇ ತಾರೀಕು ನಿನ್ನೆ. ಹಾಗಾಗಿ ನಮಗೆ ಇಲ್ಲೇ ಒಂದು ಜನಸಂಖ್ಯೆ ಕಡಿಮೆ ಇರೋದಕ್ಕಿಂತ ಹಾಗಾಗಿ ಇಲಾಖೆದವರಿಗೆ ಮನವಿ ಮಾಡಿಕೊಂಡು 15ನೇ ತಾರೀಕಿಗೆ ಒಂದು ದಿನಾಂಕ ನಿಗದಿಪಡಿಸಿದ್ದಾರೆ. ಸಮಾಜದ ಬಾಂಧವರು ಅತಿ ಹೆಚ್ಚಿನ ಜನಸಂಖ್ಯೆ ಬರಬೇಕಂತ ಕೇಳಿಕೊಳ್ತಾ, ಅದೇ ರೀತಿ ಈ ಒಂದು ಮಾಧ್ಯಮ ಮಿತ್ರರಲ್ಲಿ ಕೇಳಿಕೊಳ್ಳುತ್ತೇನೆ ಏನಂದ್ರೆ, ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಆಚರಣೆ ಆಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ನಾವೆಲ್ಲ ಕೇಳಿದಾಗ ಅವರು ನಮ್ಗೆ ಆದೇಶ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಆ ತರ ಆಗಬಾರ್ದು. ಇವತ್ತು ಶರಣರದು ಎಲ್ಲಾ ಸಮುದಾಯಕ್ಕೂ ಕೂಡ ಸೇರಿರ್ತಕ್ಕಂಥ ಶರಣರು ಪ್ರತಿಯೊಂದು ಏನು ಸರ್ಕಾರ ಆದೇಶ ಮಾಡಿರುತ್ತೆ ಜಯಂತಿಗಳು ಅಚ್ಚುಕಟ್ಟಾಗಿ ಏನು ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು ಆದೇಶ ಪ್ರಕಾರ ಹಡಪದ ಅಪ್ಪಣ್ಣ ಜಯಂತಿಯನ್ನು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಆಚರಣೆ ಮಾಡಬೇಕೆಂದು ಈಗಾಗಲೇ ಸರ್ಕಾರದಿಂದ ಆದೇಶವಿದ್ದು, ಆದರೆ ಅಧಿಕಾರಿಗಳು ಈ ನಿಯಮವನ್ನು ಪಾಲಿಸುತ್ತಿಲ್ಲ. ಹಡಪದ ಅಪ್ಪಣ್ಣ ಜಯಂತಿಯನ್ನು ಗ್ರಾಮೀಣ ಮಟ್ಟದಿಂದ ಜಿಲ್ಲಾ ಕೇಂದ್ರದವರೆಗೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡಬೇಕು. ರಂಗಮಂದಿರದಲ್ಲಿ ಜಿಲ್ಲಾಡಳಿತದಿಂದ ನಡೆಯಲಿರುವ ಜಯಂತಿ ಕಾರ್ಯಕ್ರಮಕ್ಕೆ ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಮರೇಶ್ ಕರಿಬಸವ, ಧನಂಜಯ, ಅಮರೇಶ್ ಮಟ್ಟೂರ್, ದೇವೇಂದ್ರಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. MSLನಲ್ಲಿ ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾಡುತ್ತಿರುವುದಕ್ಕೆ ಕಡಿವಾಣ ಹಾಕಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕೆಂದು ನಮ್ಮ ಕರ್ನಾಟಕ ಸೇನೆ ಮುಖಂಡರು ಅಬಕಾರಿ ಇಲಾಖೆಯ ಉಪ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಜಿಲ್ಲೆಯಾದ್ಯಂತ ಕಿರಾಣಿ ಅಂಗಡಿಗಳಲ್ಲಿ, ಪಾನ್ ಶಾಪ್ಗಳಲ್ಲಿ, ಇತರೆ ಅಡ್ಡೆಗಳಲ್ಲಿ ಅಕ್ರಮವಾಗಿ ರಾಜಾರೋಷವಾಗಿ ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾಡಲಾಗುತ್ತಿದೆ. ನಗರದ ಗೋಶಾಲೆ ರಸ್ತೆಯಲ್ಲಿರುವ MSL ಮದ್ಯದ ಅಂಗಡಿಯಲ್ಲಿ ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಎಂದು ದೂರಿದರು. ಗ್ರಾಮೀಣ ಭಾಗದಲ್ಲಿ ಪರವಾನಗಿ ಇಲ್ಲದೆ ಮದ್ಯ ಮಾರಾಟ ಮಾಡುವುದನ್ನು ತಡೆಗಟ್ಟಬೇಕು.
ಎಂಎಸ್ಎಲ್ ಮದ್ಯದ ಅಂಗಡಿ ಮಾಲೀಕರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಸರ್ಕಾರದ ಮಾನ್ಯತೆ ಪಡೆದಿರುವ ಮದ್ಯದ ಅಂಗಡಿಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವುದು ಹಾಗೂ ಕಿರಾಣಿ ಅಂಗಡಿಗಳ ಸೇರಿದಂತೆ ಗ್ರಾಮಗಳಲ್ಲಿ ರಾಜಾರೋಷವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದು ಕೂಡಲೇ ಮದ್ಯಪಾನ ನಿಷೇಧಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸುವ ಬಗ್ಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ತಮ್ಮೆಂದು ದೂರು ಸಲ್ಲಿಸುವುದೇನೆಂದರೆ ರಾಯಚೂರು ಜಿಲ್ಲೆಯಾದಂಥ ವಿವಿಧ ಕಿರಾಣಿ ಅಂಗಡಿಗಳಲ್ಲಿ ಪಾನ್ ಶಾಪ್ಗಳಲ್ಲಿ ಹಾಗೂ ಇನ್ನಿತರ ಅಡ್ಡೆಗಳಲ್ಲಿ ರಾಜಾರೋಷವಾಗಿ ಮದ್ಯವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ. ಅಲ್ಲದೆ ರಾಯಚೂರು ನಗರದ ಗೋಶಾಲ ರಸ್ತೆಯಲ್ಲಿರುವಂಥ MD MSILನಲ್ಲಿ ಮದ್ಯವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದು ಅಂದರೆ 90 ml 1 ಕ್ವಾರ್ಟರ್ ಅಥವಾ ಹಾಫ್ ಬಾಟಲ್ ಫುಲ್ ಬಾಟಲ್ ಮೇಲೆ ಇರುವ MRP ದರಕ್ಕೆ ಮಾರಾಟ ಮಾಡಬೇಕಿದ್ದು ಸರ್ಕಾರವು ನಿಗದಿಪಡಿಸಿದ್ದರು. ಆದರೆ ಇವರು ಸಾರ್ವಜನಿಕರಿಗೆ MRP ದರಕ್ಕಿಂತ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಹಲವಾರು ಸಂಘಟನೆಗಳು ದೂರು ಪತ್ರಗಳನ್ನು ಸಲ್ಲಿಸಿದರೂ ಇದುವರೆಗೆ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ. ಗ್ರಾಮೀಣ ಭಾಗದಲ್ಲೂ ಸಹ ಲೈಸೆನ್ಸ್ ಇಲ್ಲದ ಕಿರಾಣಿ ಅಂಗಡಿಗಳಲ್ಲಿ ಸ್ಟಾಕ್ ಇಟ್ಟುಕೊಂಡು ಹೆಚ್ಚಿನ ಬೆಲೆಗಳಿಗೆ ಮಾರಾಟ ಮಾಡುತ್ತಿರುವುದು ನಮ್ಮ ಸಂಘಟನೆಯಿಂದ ತಿಳಿದು ಬಂದಿದೆ. MSIL ಅಂಗಡಿಗಳಿಗೆ ಗ್ರಾಮೀಣ ಪ್ರದೇಶದ ಕಿರಾಣಿ ಅಂಗಡಿಗಳಿಗೆ ಮದ್ಯವನ್ನು ಸಪ್ಲೈ ಮಾಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಆದ್ದರಿಂದ MSIL ಮದ್ಯ ಮಾರಾಟಗಾರರ ಮೇಲೆ 1 ವಾರದೊಳಗೆ ತಾವುಗಳು ಕ್ರಮ ವಹಿಸಿದ್ದಲ್ಲಿ ಮುಂದಿನ ದಿನಗಳ ಸಂಬಂಧಿಸಿದ ಅಧಿಕಾರಿಗಳು ಕೂಡ ಲೈಸೆನ್ಸ್ ರದ್ದುಪಡಿಸಿ ಮದ್ಯ ಮಾರಾಟ ನಿಲ್ಲಿಸಬೇಕೆಂದು ನಮ್ಮ ಸಂಘಟನೆಯಿಂದ ಈ ಮೂಲಕ ತಮಗೆ ತಿಳಿದುಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಕೆ ಕೊಂಡಪ್ಪ, ಜಿಲ್ಲಾ ಆಟೋ ಚಾಲಕರ ಘಟಕದ ಅಧ್ಯಕ್ಷ ನಾಗರಾಜ್, ಕಾರ್ಮಿಕ ಘಟಕದ ಅಧ್ಯಕ್ಷ ವೀರೇಶ್ ಜಲಗಾರ್, ಮಹೇಶ್, ರಘುನಾಥ್, ವೆಂಕಟೇಶ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕುಂದಾ ಇವರಿಗೆ ಸ್ವಾಗತ. ರಾಹುಲ್ ತುಕಾರಾಂ ಪಾಂಡ್ವೆ ಅವರಿಗೆ ಬೀಳ್ಕೊಡುಗೆ. ರಾಹುಲ್ ತುಕಾರಾಂ ಪಾಂಡ್ವೆ ಕಾರ್ಯ ವಿಧಾನ ಮಾದರಿ. SP ಪುಟ್ಟಮಾದಯ್ಯ. ವಿಶ್ವ ಜನಸಂಖ್ಯಾ ದಿನಾಚರಣೆ. 3 ವರ್ಷಗಳ ಅಂತರದಲ್ಲಿ ಹೆರಿಗೆಯಾಗಬೇಕು. ಜನಸಂಖ್ಯೆ ನಿಯಂತ್ರಣಕ್ಕೆ ಎಲ್ಲರ ಸಹಕಾರ ಅಗತ್ಯ. ಡಾಕ್ಟರ್ ವೈ ಸುರೇಂದ್ರ ಬಾಬು. ಈ ಖಾತಾ ಪರಾವಲಿಗೆ ಲೈಸೆನ್ಸ್ ಸೇರಿ ವಿವಿಧ ಸಮಸ್ಯೆಗಳಿಗೆ ಶಾಸಕರ ನೇತೃತ್ವದಲ್ಲಿ ಪಾಲಿಕೆ ಆಯುಕ್ತರೊಂದಿಗೆ ಚರ್ಚೆ. ಸಾಯಿ ಧ್ಯಾನ ಮಂದಿರದಲ್ಲಿ ಗುರುಪೂರ್ಣಿಮಾ ಸಂಭ್ರಮ, ವಿಶೇಷ ಪೂಜೆ. KIADB ಅಧಿಕಾರಿಗಳ ವಿರುದ್ಧ ದಲಿತ ಸೇನೆಯಿಂದ ಆರೋಪ, ಅಮಾನತಿಗೆ ಆಗ್ರಹ. ಮಾರುತಿ. ಜುಲೈ 13ರಂದು ಪಂಚಾಕ್ಷರಿ ಗವಾಯಿಗಳ ಪುಣ್ಯ ಸ್ಮರಣೆ, ಸಂಗೀತ ಸಮ್ಮೇಳನ. ಸುಗುರೇಶ್ ಅಸ್ಕಿಹಾರ್. ಮಹಾನಗರ ಪಾಲಿಕೆ ಅಧ್ಯಕ್ಷರ ಮೇಲೆ ಒತ್ತಡ ಹಾಕಿ ರಜೆ. ಕಾಂಗ್ರೆಸ್ನಿಂದ ಪರಿಶಿಷ್ಟ ಜಾತಿಗೆ ಅನ್ಯಾಯ. ಎಂ ವಿರೂಪಾಕ್ಷಿ. ಜುಲೈ 13ರಂದು ಹೊಸಮನೆ ಪ್ರಕಾಶನದಿಂದ ಮಹಿಳಾ ಕಾವ್ಯ ಪ್ರಶಸ್ತಿ, ರಂಗಸಿರಿ ಪ್ರಶಸ್ತಿ ಪ್ರದಾನ. ಬಶೀರ್ ಅಹಮದ್ ಹೊಸಮನಿ. ಎರಡು 2017ರಲ್ಲಿ ನಡೆದ ಹಲ್ಲೆಗೆ ನ್ಯಾಯಾಲಯದಿಂದ ತೀರ್ಪು, ಸ್ವಾಗತಾರ್ಹ. ಮಹಾಲಿಂಗ. ಜುಲೈ 15ರಂದು ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಅದ್ದೂರಿ ಆಚರಣೆ. ಗದ್ಯಪ್ಪ ಹಡಪದ. ದುಬಾರಿ ಬೆಲೆಗೆ ಮದ್ಯ ಮಾರಾಟ ತಡೆಗೆ ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆಯಿಂದ ಮನವಿ.